गोलमाल है भाई सब गोलमाल है, गोलमाल है भाई सब गोलमाल है, अरे गोलमाल है भाई सब गोलमाल है। हर सीधे रास्ते की एक टेढ़ी चाल है, सीधे रास्ते की एक टेढ़ी चाल है। गोलमाल है भाई सब गोलमाल है, गोलमाल 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 है सब गोलमाल है। ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮಸ್ಕಾರ ವೀಕ್ಷಕರೇ, ಫ್ಲಿಪ್ಕಾರ್ಟ್ ಮಿನಿಟ್ಸ್ ಮೀಟರ್ ನಂಬರ್ 83986 ಸೆಸ್ಕಾ ನಾಗೇಂದ್ರ ಹಾಗೂ ಇತರರು ಭಾಗ 1. ವೀಕ್ಷಕರೇ, ಈ ಲೆಂದಿ ಟೈಟ್ಲ್ ಏನಿದೆಯಲ್ಲ ಅದರ ಹಿಂದೆ 2 ಭಾಗಗಳಿದ್ದಾವೆ. ಬಾಹುಬಲಿ ಭಾಗ 1, ಬಾಹುಬಲಿ ಭಾಗ 2. ಅಂದ್ರೆ ಬಹಳ ವಿಶೇಷವಾಗಿ ನಿಮ್ಗೆ ಗೊತ್ತಿರ್ತದಲ್ಲ, ಏನಾದ್ರೂ ಮಾಡ್ಬೇಕು ಅಂದ್ರೆ ಮೀಟರ್ ಬೇಕು ಅಂತ ಹೇಳ್ತಿರ್ತಾರೆ, ಗೊತ್ತಾ? ಅಂದ್ರೆ ಧೈರ್ಯ ಬೇಕು, ತಾಕತ್ ಬೇಕು ಅಂತ ಹೇಳಿ. ಗರ್ಡನಿಗೆ ಆ ಮೀಟರ್ ಇದೆ. ಆ ಮೀಟರ್ ಇರೋದಕ್ಕೆ ಈ ಮೀಟರ್ ಅನ್ನ ತೋರಿಸ್ತಾ ಇದೆ. ನೀವು ನೆನಪಿಟ್ಕೊಳ್ಳಿ, 83986. ಹಾಗೆ ನಾಗೇಂದ್ರ ಅಂತ ಹೇಳಿ ನಿಮ್ಗೆ ಗೊತ್ತಿದೆಯಲ್ಲ, ನಾಗರ ಅಂದ್ರೆ ಒಂದ್ ರೀತಿಯಿಂದ ಬುಸ್ ಬುಸ್ ಅನ್ನೋ ರೀತಿಯಲ್ಲಿ. ನಿಮ್ಗೆ ಈ ಮೀಟರ್ ಬಗ್ಗೆ, ಹಾಗೆ NR ಮೊಹಲ್ಲಾ ಶಾಖಾ ಕಚೇರಿಯ ಈ ವ್ಯಕ್ತಿ ಬಗ್ಗೆ, ಹಾಗೆ ಇನ್ನೋರ್ವ ಮಹಿಳಾ ಅಧಿಕಾರಿ ಬಗ್ಗೆ ಭಾಗ 1ರಲ್ಲಿ ಇಲ್ಲಿ ನಮಗೆ ಓರ್ವ ವ್ಯಕ್ತಿಯನ್ನ ನಿಮಗೆ ಹೇಳ್ತೇನೆ, ಪರಿಚಯ ಮಾಡಿಸ್ತೇನೆ. ಅವರು ಸೈಯದ್ ಅಂತ ಹೇಳಿ, ಇಲ್ಲಿ ಸೈಯದ್ ನಸೀಮ್ ಅಂತ ಹೇಳಿ ಅವರು ಏನ್ ಹೇಳ್ತಾರೆ, ಯಾಕಂದ್ರೆ ಇದು ಸೆಸ್ಕಾಂ ಮಾಯಾ ಬಜಾರ್, ಅದನ್ನ ತೋರಿಸ್ತಾ ಭಾಗ 1ರಲ್ಲಿ ಈಗ 3 ನಿಮಿಷದ ಅವರ ಮಾತನ್ನ ತೋರಿಸ್ತೇವೆ. ಭಾಗ 2ರಲ್ಲಿ ನಾಗೇಂದ್ರರ ಮುಖ, ಮೇಡಮ್ ಅವರ ಮುಖ, ಜೊತೆಗೆ ಅಲ್ಲಿ ಏನೇನ್ ನಡೀತು. ಯಾಕಂದ್ರೆ ಹೇಳ್ತಾರಲ್ಲ, ಈಗ KGF ಆದ್ರೂ ಕೂಡ 1, 2, 3 ಅಂತಿದ್ದಾವೆ. ಇದು ಕತೆ ಇರೋದೇ ಹೆಂಗಿದೆ, ಬಹಳ ಆಶ್ಚರ್ಯವಾಗಿದೆ, ಹಾಗೆ ಅದ್ಭುತವಾಗಿದೆ. ಯಾಕಂದ್ರೆ ಇಲ್ಲಿ ಫ್ಲಿಪ್ಕಾರ್ಟ್ ಬರ್ತದೆ, ಅದನ್ನ ನಿಮ್ಮ ಶಾಪಿಗೆ ನೀವು ನೋಡ್ಬೋದು. ಅದನ್ನ ಇದ್ರ ಹಿಂದೆ ಒಂದು ಅದ್ಭುತವಾದ ಮಾಯಾ ಬಜಾರ್ ಇದೆ, ಕಾಂಚಾಣಂ ಇದೆ. ಎಲ್ಲವನ್ನ ಭಾಗ 2ರಲ್ಲಿ ನಿಮಗೆ ಸಂಪೂರ್ಣ ತೋರಿಸ್ತೇವೆ. ಈಗ ಇಷ್ಟು, ಜೊತೆಗೆ ವಿಶೇಷವಾಗಿ ಈ ಎಪಿಸೋಡ್ ಅನ್ನ ಸೆಸ್ಕಾ ವಿಜಿಲೆನ್ಸ್ ನವ್ರಿಗೆ ಅರ್ಪಿಸ್ತಾ ಇದ್ದೀವಿ. ನೀವು ನೋಡಿ ಬನ್ನಿ. ನಮಸ್ಕಾರ. ಸೈಯದ್ ಅವರು ತಾವು ಹೋರಾಟಗಾರರು ಇದ್ರಿ, ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳನ್ನ ತಗೊಂಡ್ಬರ್ತೀರಿ. ವಿಶೇಷವಾಗಿ ಈ ಸೆಸ್ಕಾಮ್ದು ಈ ಕೆಲವೊಂದು ಮೀಟರ್ ಅದ್ರ ಬಗ್ಗೆ, ಆಮೇಲೆ ಅಕ್ರಮಗಳ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ಲಿಕ್ಕೆ ಹೊಂಟಿದ್ರಿ. ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಈಗ ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದ್ರೆ, ಸೆಸ್ಕಾಮ್ದು ನೀನು ಹೋರಾಟ ಮಾಡು, ನಾನು ದುಡ್ಡು ಮಾಡ್ತೀನಿ ಹಂಗಾಗಿದೆ. ಏನು, ನಾನು ತಗೊಂಡಿರೋದನ್ನ ಪಾಲು ನಾನು ಐಆರ್ ಆಫೀಸರ್ಗಳಿಗೂ ಒಂದ್ ಸ್ವಲ್ಪ ಕೊಟ್ಕೊಂಡು ನಾನು ಬದುಕ್ತೀನಿ ಅನ್ನೋ ರೀತಿಲಿ ಇವ್ರಿಗೆ ಭಾವನೆ ಬಂದಿದೆ ಸರ್. ಈಗ ಅದಕ್ಕೆ ಉದಾಹರಣೆ ಕೆಲವೊಂದಿದೆ, ನಾನು ಕೊಡ್ತೀನಿ ಸರ್ ನಿಮ್ಗೆ. ನೋಡಿ ಸರ್, 6 ನಂಬರ್ NR ಮೊಹಲ್ಲಾ ಉಪವಿಭಾಗದ NR ಮೊಹಲ್ಲಾದ ಉಪವಿಭಾಗದಲ್ಲಿ NR ಮೊಹಲ್ಲಾ ಶಾಖೆಯ ಒಬ್ಬ ಕಿರಿಯ ಇಂಜಿನಿಯರ್ ನಾಗೇಂದ್ರ ಅನ್ನೋರು 83986 ಆ ನಂಬರ್ ಒಂದು ಪ್ರೀಮಿಸಸ್ಗೆ ಸಂಬಂಧಪಟ್ಟದೇ ಇದ್ರೂ ಸಹ ಅದನ್ನ ಎಂತ ಹಗರಣ ನಡೆದಿದೆ ಅಂತಂದ್ರೆ, ಪಾರ್ಟಿ ಅವ್ರ ಗ್ರಾಹಕರು ಖುದ್ದಾಗೆ ವಿಜಿಲೆನ್ಸ್ಗೆ ಬರೆದು ಕೊಟ್ಟವ್ರೆ. ನಾನು ನಾಗೇಂದ್ರ ಕೆಲಸ ಕೊಟ್ಟಿದೆ, ಈ ಎಲ್ಲಾ ಸೂತ್ರಧಾರ ಇದಕ್ಕೆ ನಾಗೇಂದ್ರ ಅಂತಾನೆ ಹೇಳವ್ರೆ. ಆದ್ರೂ ವಿಜಿಲೆನ್ಸ್ ಅಲ್ಲಿ ದೂರು ಕೊಟ್ಟಿದ್ದಾರೆ. ನಮ್ಮ ಸ್ನೇಹಿತರಾದ ಸ್ವಾಮಿ, ಮಾಜಿ ಕಾರ್ಪೊರೇಟರ್ ಸತ್ಯಾನಗರದವರು, ಸ್ವಾಮಿ ಅನ್ನೋರು ಇದ್ರ ಬಗ್ಗೆ ಹೋರಾಟ ಮಾಡ್ತಿದ್ರು ಸಹ ಯಾವುದೇ ಕ್ರಮ ಆಗಲ್ಲ. ಡ್ರಗ್ಸ್ ಇಲ್ಲಿ ಇದೆ ಅಂತ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಟ್ರೆ ತಕ್ಷಣ ಬಂದು ಹಿಡ್ಕೊಂಡು ಹೊರಟಿದ್ದಾರೆ. ಇದು ಅಗಲ್ ದರೋಡೆ, ಡ್ರಗ್ಸ್ ಗಿಂತ ಹೆಚ್ಚು. ಆದ್ರೂ ಸಹ ಯಾರು ಕೇಳೋರಿಲ್ಲ, ಇವ್ರಿಗೆಲ್ಲ ಯಾರು ಕೇಳಲ್ಲ. ಯಾಕಂತಂದ್ರೆ ಎಲ್ಲರೂ ಅದಕ್ಕೆ ಶಾಮೀಲಾಗಿದ್ದಾರೆ. ಈಗ ಯಾರ ಹತ್ರ ನ್ಯಾಯ ಕೇಳಕ್ ಹೋಗೋದು? ಈ ಮಾಧ್ಯಮದವರು ಒಂದ್ ಸ್ವಲ್ಪ ಹೇಳ್ಕೊತಾ ಇದೀವಿ ನಾವು, ಅದು ತಲುಪದಂಗೆ, ಇಲ್ಲದ್ರೆ ಯಾವ ಕಾರಣಕ್ಕೂ ಏನು ಇದು ಸರಿ ಹೋಗಲ್ಲ. ಇದು 83986 ನಂಬರ್ ಯಾರ್ದು ಹೌದು. ಇದನ್ನ ಪೂರ್ತಿ ವಿವರ ಕೊಟ್ಬಿಡ್ತೀನಿ ನಿಮ್ಗೆ. ಇದನ್ನ ಈಗಿರೋ ಹಾಲಿ ಪ್ರೀಮಿಸಸ್ಗೆ ಸಂಬಂಧ ಇಲ್ದಿರೋದು. ಇದು ಇಲ್ದಿರೋದನ್ನ ಪಕ್ಕದ ಮನೆ ಮೀಟರ್ ತಗೋ ಬಂದಿವ್ರು ಮಾಡ್ಕೊಂಡು ಇದನ್ನ ಇದು ಗೃಹ ಬಳಕೆಗೆ ಇದ್ದಿದ್ ಮೀಟರ್. ಇದು ಬರೀ 400 ವ್ಯಾಟ್ಸ್ ಇದ್ದಿದ್ದು ಮೀಟರ್. ಇದನ್ನ ಫಸ್ಟ್ ಹೆಸರು ಬದಲಾವಣೆ ಮಾಡ್ತಾರೆ, ಆ ನಂತರ ಜಕಾತಿ ಬದಲಾವಣೆ ಮಾಡ್ತಾರೆ,
ಆ ನಂತರ ಅದಕ್ಕೆ ವಾಣಿಜ್ಯ ಬಳಕೆಗಾಗಿ ಎಷ್ಟು ಬೇಕು ಫ್ಲಿಪ್ಕಾರ್ಟ್ ಅನ್ನೋದು ಒಂದು ಅಲ್ಲಿ ಔಟ್ಲೆಟ್ ಇರುತ್ತೆ. ಅದಕ್ಕೆ 23 ಕಿಲೋವಾಟ್ ಇವರು ಹೆಚ್ಚುವರಿ ಮಾಡ್ತಾರೆ ಅನಧಿಕೃತವಾಗಿ ಮಾಡಿ. ಅದಕ್ಕೆ OCCC ಬೇಕು ಮಾಡಬೇಕಾದ್ರೆ, ಇಲ್ಲ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಇರಬೇಕು. ಅದು ಇದು ಈ ತರ ಯಾವುದೇ ಇರೋದಿಲ್ಲ. ಆದ್ರೂ ಸಹ ಇವರು ದುಡ್ಡು ತಗೊಂಡು ಮಾಡಿರ್ತಾರೆ. ಆದ್ಮೇಲೆ ಅಲ್ಲಿಗೆ ಒಂದು ಮೀಟರ್ ಅಳವಡಿಸಿರ್ತಾರೆ. ಆ ಮೀಟರ್ಗೆ ದುಡ್ಡು ಕಟ್ಟಿರಲ್ಲ, ಮತ್ತೆ ಅದು ಪರ್ಚೇಸ್ ಮಾಡಿರಲ್ಲ. ಆದ್ರೂ ಸಹ ಅದಕ್ಕೆ ಸರ್ವಿಸ್ ಆಗುತ್ತೆ. ನಾನು ಈಗ ತಗೋಬೇಕಾದ್ರೆ ಸರ್ವಿಸ್ ಅದನ್ನ ಎಷ್ಟು ಕಷ್ಟ ಕೊಡ್ತಾರೆ ಅಂತ ಅಂದ್ರೆ ಅದಕ್ಕೆ ಬೆಲೆನೇ ಇಲ್ಲ. ಅಂದ್ರೆ ನಮ್ ಕಷ್ಟ ಕೊಡೋದನ್ನ ನಮ್ ನರ್ಕ ತೋರಿಸ್ಬಿಡ್ತಾರೆ. ಇವ್ರುಗಳು ಕೆಲಸನ ಒಪ್ಕೊಂಡಿರೋದನ್ನ ಎಷ್ಟು ಈಸಿಯಾಗಿ ಆಗುತ್ತೆ ಅಂತ ಅಂದ್ರೆ ಯಾವ ರೂಲ್ ಬೇಕಾಗಿಲ್ಲ, ಯಾವ ಸುಪ್ರೀಂ ಕೋರ್ಟ್ ಬೇಕಾಗಿಲ್ಲ, ಯಾವ ಹೈಕೋರ್ಟ್ ಬೇಕಾಗಿಲ್ಲ. ಇವ್ರಿಗೆ ಯಾರು ಕ್ರಮ ತಗೊಂಡವ್ರು ಅಂತ ನಮ್ಗೆ ಈಗ ಸಂಶಯ ಇದೆ. ಎಲ್ಲ ಶಾಮೀಲ್ ಭ್ರಷ್ಟಾಚಾರ ಅಧಿಕಾರಿಗಳು, ಭ್ರಷ್ಟಾಚಾರ ರಾಜಕಾರಣಿಗಳಾಗಿದ್ದಾರೆ ಅಂತ ಅನ್ಬಿಟ್ಟು ನಮ್ಗೆ ಕಾಡ್ತಾ ಇದೆ. ಇದನ್ನ ಸುಪ್ರೀಂ ಕೋರ್ಟ್ ಅಲ್ಲ, ಇದು ಎಲ್ಲೇ ಆದ್ರೂ ತಲುಪಿಸ್ಬೇಕು ಅಂತ ಅನ್ಕೊಂಡು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಡ್ತಾ ಇದ್ದೇನೆ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.